ಹಲೋ ಫ್ರೆಂಡ್ಸ್, ನಮಸ್ತೆ. ನನ್ನ ಮಾರ್ನಿಂಗ್ ರೊಟೀನ್ ಶೇರ್ ಮಾಡ್ತಾ ಇದ್ದೀನಿ. ರಾತ್ರಿ ರುಬ್ಬಿಟ್ಟಿದ್ದಂಥ ಅಕ್ಕಿ ಹಿಟ್ಟು ಬೆಳಗ್ಗೆ ಪೂರ್ತಿ ಉಕ್ ಬಂದಿತ್ತು. ನಾನು ಮಳೆಗಾಲದಲ್ಲಿ ಅಷ್ಟು ಉಕ್ಕಲ್ಲ ಅನ್ಕೊಂಡೆ, ಬಟ್ ಕಂಪ್ಲೀಟ್ ಆಗಿ ಉಕ್ಕಿತ್ತು. ಸೊ ಅವತ್ತಿನ ದಿವಸಕ್ಕೆ ಎಷ್ಟು ಬೇಕೋ ಅಕ್ಕಿ ಹಿಟ್ಟನ್ನ ತಗೊಂಡು ಉಪ್ಪು ಸೇರಿಸ್ದೆ, ಉಳಿದಿದ್ದೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಟೆ. ಯಾಕೋ ಬೆಳಗ್ಗೆಯಿಂದ ಕೆಮ್ಮು ಕಫದ ಥರ ಫೀಲ್ ಆಗ್ತಾ ಇತ್ತು. ಅದಕ್ಕೋಸ್ಕರ ದೊಡ್ಡ ಪಾತ್ರೆ ಎಲೆನ ಕಿತ್ಕೊಂಡ್ಬಂದು ವಾಶ್ ಮಾಡಿ ಸ್ವಲ್ಪ ಹಂಚಲ್ಲಿ ಬಿಸಿ ಮಾಡಿ ಅದಕ್ಕೆ ಉಪ್ಪು, ಒಂದು ಬೆಳ್ಳುಳ್ಳಿ ಹೆಸರನ್ನ ಸೇರಿಸಿ ತಿಂದು, ಜೊತೆಗೆ ಒಂದು ಲೋಟ ಬಿಸಿನೀರನ್ನ ಕುಡಿಯೋದ್ರಿಂದ ಕಫ ಕಮ್ಮಿ ಆಗುತ್ತೆ. ಹೀಗೆ 3 ದಿನ ಮಾಡಿದ್ರೆ ಕಂಪ್ಲೀಟ್ ಕಫ ಕಂಟ್ರೋಲ್ಗೆ ಬರುತ್ತೆ. ಅದಾಗಿ ಅರ್ಧ ಗಂಟೆ ನಂತರ ರಾತ್ರಿ ನೆನೆಸಿಟ್ಟಿರುವಂತ ಒಣ ದ್ರಾಕ್ಷಿನ ತಿಂದು ಅದ್ರ ನೀರನ್ನ ಕೂಡ ಕುಡಿಬೇಕು. ಈ ರೀತಿ ಮಾಡೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬೆಳಿಗ್ಗೆ ತಿಂಡಿಗೆ ನಾನು ದೋಸೆ ಮಾಡಿದ್ದೆ. ರಾತ್ರಿ ಮಟನ್ ಸಾರಿತ್ತು, ಅದಕ್ಕೆ ಬಿಟ್ಟೆ. ಅದಾದ ನಂತರ ಸ್ವಲ್ಪ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಿತ್ತು. ಹೋಗ್ತಾ ಇದ್ವಿ, ಬಟ್ ದಾರಿಯಲ್ಲಿ ನಮಗೆ ಈ ರೀತಿ ನವಿಲ್ ಕಾಣಿಸ್ತು. ನಮ್ಮೂರ್ ಸುತ್ತಮುತ್ತ ಈ ರೀತಿ ನವಿಲ್ ಕಾಣುತ್ತೆ. ಸಂಜೆ ಟೈಮಲ್ಲಿ ನೋಡಬಹುದು. ನಾವ್ ಇಷ್ಟ ದಿನ ಸಿಟಿಯಲ್ಲೇ ಇದ್ದಿದ್ದು, ಈಗ ಹಳ್ಳಿಗೆ ಬಂದಿದ್ದು. ನನ್ನ ಮಕ್ಳಿಗಂತೂ ಈ ರೀತಿ ವೀವ್ಸ್ ನೋಡೋದಕ್ಕೆ ಸಖತ್ ಖುಷಿ ಆಗತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.